Practice makes man perfect. Today, let us learn something about verb. A word that denotes an action and state of being is called verb. Verb ಅಂತ ಹೇಳಿದ್ರೆ ಕ್ರಿಯೆಯನ್ನು ಸೂಚಿಸುವಂತಹ ಪದ ಮತ್ತು ಸ್ಥಿತಿಯನ್ನು ಸೂಚಿಸುವಂತಹ ಪದ. ಐ ಹೆಲ್ಪ್ ಯು ಎವ್ರಿ ಮಾರ್ನಿಂಗ್. ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಹೆಲ್ಪ್ ಅಂತ ಏನು ಪದ ಇದೆಯೋ ಇದು ಕ್ರಿಯಾಪದ ಆಗಿದೆ. ಶಿ ಈಟ್ಸ್ ಆನ್ ಆಪಲ್. ಈಟ್ಸ್ ಅನ್ನೋದು ಇಲ್ಲಿ ವರ್ಬ್ ಆಗಿದೆ. ಹಿ ಈಸ್ ಹ್ಯಾಪಿ. ಇಲ್ಲಿ ಈಸ್ ಅನ್ನೋದು ಅವನ ಸ್ಥಿತಿಯನ್ನ ಹೇಳ್ತಾ ಇದೆ. ದೇ ಹ್ಯಾವ್ ಅ ಡಾಗ್. ಅವರು ಒಂದು ನಾಯಿಯನ್ನ ಹೊಂದಿದ್ದಾರೆ. ಅವರ ಹತ್ರ ಒಂದು ನಾಯಿ ಇದೆ. ಸೊ ಹೀಗೆ ಒಂದು ಕ್ರಿಯಾಪದ ಕ್ರಿಯೆಯನ್ನ, ಸ್ಥಿತಿಯನ್ನ ಮತ್ತು ಸ್ವಾಧೀನತೆಯನ್ನು ತಿಳಿಸೋದಕ್ಕೆ ಬಳಸಲಾಗತ್ತೆ. ವರ್ಬ್ ಬಂದಾಗ ಸಾಮಾನ್ಯವಾಗಿ ಅದಕ್ಕೆ 3 ರೂಪಗಳಿರುತ್ತೆ. ಮೊದಲನೇದು ಬೇಸ್ ವರ್ಬ್, ಎರಡನೇದು ಪಾಸ್ಟ್ ಟೆನ್ಸ್, ಮೂರನೇದು ಪಾಸ್ಟ್ ಪಾರ್ಟಿಸಿಪಲ್. ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತ ಕೂಡ ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಕೆಲವರು V1, ವರ್ಬ್ 1, ವರ್ಬ್ 2, ವರ್ಬ್ 3 ಅಂತ ಹೇಳಿಕೊಟ್ಟಿರ್ತಾರೆ. ವರ್ಬ್ಸ್ ನೋಡೋಣ. ಪ್ಲೇ, ಪ್ಲೇಡ್, ಪ್ಲೇಡ್. ವರ್ಕ್, ವರ್ಕ್ಡ್, ವರ್ಕ್ಡ್. ಗೋ, ವೆಂಟ್, ಗಾನ್. ಈಟ್, ate, eaten. Play, played, played. Love, loved, loved. Drink, drank, drunk. Begin, began, begun. ಈ ವರ್ಬ್ಸ್ ಅನ್ನ ಅಬ್ಸರ್ವ್ ಮಾಡಿ. ಒಂದು ವರ್ಬ್ ಮತ್ತೊಂದು ವರ್ಬ್ಗಿಂತ ಭಿನ್ನವಾಗಿದೆ. ಇಲ್ಲಿ ಪ್ಲೇ, ಪ್ಲೇಡ್, ಪ್ಲೇಡ್, ವರ್ಕ್, ವರ್ಕ್ಡ್, ವರ್ಕ್ಡ್. ಇದು ಸೇಮ್ ಒಂದು ಪ್ರೊನೌನ್ಸಿಯೇಷನ್ ಏನಾಗುತ್ತೆ, ಪ್ಯಾಟರ್ನ್ ಆಫ್ ಸೌಂಡ್ ಕಂಟಿನ್ಯೂ ಆಗುತ್ತೆ, ರೆಗ್ಯುಲರ್ ಆಗಿ ಇದೆ. ಅದೇ ನೆಕ್ಸ್ಟ್ ನೋಡಿ, ಗೋ, ವೆಂಟ್, ಗಾನ್. ಇಲ್ಲಿ ಏನಾಗಿದೆ, ಸೊ ಒಂದು ಫಾರ್ಮ್ ನೆಕ್ಸ್ಟ್ ಟೆನ್ಸ್ ಅಲ್ಲಿ ಬದಲಾಗುತ್ತೆ, ಮತ್ತೊಂದು ಟೆನ್ಸ್ ಅಲ್ಲಿ ಮತ್ತು ಬದಲಾಗುತ್ತೆ. ನೆಕ್ಸ್ಟ್ ಪ್ಲೇ, ಪ್ಲೇಡ್, ಪ್ಲೇಡ್. ಲವ್, ಲವ್ಡ್, ಲವ್ಡ್. ಇಲ್ಲಿ ಕೂಡ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಒಂದು ಸೇಮ್ ಪ್ರೊನೌನ್ಸಿಯೇಷನ್ ಕಂಟಿನ್ಯೂ ಆಗೋದನ್ನ ಕಾಣ್ತೇವೆ. ಇನ್ನು ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಇಲ್ಲಿ 3 ಕಡೆ ಏನಾಗಿದೆ, ಫಾರ್ಮ್ ಬದಲಾಗಿದೆ. ಇಲ್ಲಿ ನೋಡಿ, ಡ್ರಿಂಕ್ ಐ ಇದೆ, ಡ್ರ್ಯಾಂಕ್ ಎ ಆಗಿ ಚೇಂಜ್ ಆಗಿದೆ, ಆಮೇಲೆ ಯು ಆಗಿ ಚೇಂಜ್ ಆಗಿದೆ. ಸೊ 3 ಫಾರ್ಮ್ ಅಲ್ಲಿ ವಾವೆಲ್ ಒಳಗಡೆ ಇರುವಂತಹ ವಾವೆಲ್ ಏನಾಗುತ್ತೆ, ಸ್ವರ ಬದಲಾಗ್ತಾ ಹೋಗುತ್ತೆ. ಬಿಗಿನ್, ಬಿಗ್ಯಾನ್, ಬಿಗನ್. ಸೊ ಹೀಗೆ ಈ ವರ್ಬ್ಗಳು ಹೇಗೆ ಎಂಡ್ ಆಗ್ತವೆ ಮತ್ತು ಅವುಗಳು ಹೇಗೆ ಉಚ್ಚರಿಸಲ್ಪಡ್ತವೆ, ಅವುಗಳ ಫಾರ್ಮ್ ಹೇಗೆ ಬದಲಾಗ್ತವೆ ಅನ್ನೋದರ ಆಧಾರದ ಮೇಲೆ ವರ್ಬ್ ಅಲ್ಲಿ ಪ್ರಕಾರಗಳನ್ನ ಅವುಗಳು ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್, ವೀಕ್ ವರ್ಬ್ಸ್ ಅಂಡ್ ಸ್ಟ್ರಾಂಗ್ ವರ್ಬ್ಸ್. ಇವುಗಳನ್ನ ಒಂದೊಂದಾಗಿ. ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿದ್ರೆ, ಎ ರೆಗ್ಯುಲರ್ ವರ್ಬ್ is a verb that forms its past tense and past participle by adding d and ed. ಅಂದ್ರೆ ಕ್ರಿಯಾಪದಕ್ಕೆ ed ಮತ್ತು d ಅನ್ನ ಕೊನೆಗೆ ಬೇಸ್ ಫಾರ್ಮ್ಗೆ ಸೇರಿಸುವುದರ ಮೂಲಕ ಅದರ ಪಾಸ್ಟ್ ಟೆನ್ಸ್ ಅನ್ನ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಬಳಸಲಾಗುತ್ತೆ. ಅವುಗಳಿಗೆ ರೆಗ್ಯುಲರ್ ವರ್ಬ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡೋಣ. ಪ್ಲೇ ಅಂತ ಇದೆ, ಪ್ಲೇಡ್ ಆಗುತ್ತೆ. ವರ್ಕ್, ವರ್ಕ್ಡ್, ವರ್ಕ್ಡ್. ವಾಕ್, ವಾಕ್ಡ್, ವಾಕ್ಡ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ಓಪನ್, ಓಪನ್ಡ್, ಓಪನ್ಡ್. ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ಸೊ ಹೀಗೆ ವರ್ಬ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇಸ್ ಫಾರ್ಮ್ಗೆ, ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗೆ ಡಿ ಅನ್ನ ಅಥವಾ ಇಡಿ ಅನ್ನ ಆಡ್ ಮಾಡೋದ್ರ ಮೂಲಕ ಸೊ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಬಳಸಲಾಗುತ್ತೆ. ಇವುಗಳಿಗೆ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತಾರೆ. ಇನ್ನು ಕೀ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಸೊ ರೆಗ್ಯುಲರ್ ವರ್ಬ್ಸ್ ಜನರಲಿ ಫಾಲೋ ಎ ಫಿಕ್ಸ್ಡ್ ಪ್ಯಾಟರ್ನ್ ವೆನ್ ಚೇಂಜಿಂಗ್ ಫ್ರಮ್ ಪ್ರೆಸೆಂಟ್ ಬೇಸ್ ವರ್ಬ್ ಟು ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್. ಅದು ಬೇಸ್ ವರ್ಬ್ ಇಂದ ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗೆ ಅದು ಬಳಕೆಯಾಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಫಿಕ್ಸೆಡ್ ಪ್ಯಾಟರ್ನ್ ಅನ್ನ ಇಲ್ಲಿ ಬಳಸಲಾಗುತ್ತೆ, ಹೊಂದಿರುತ್ತೆ. ಹಾಗಾಗಿ ಅದಕ್ಕೆ ರೆಗ್ಯುಲರ್ ವರ್ಬ್ ಅಂತ. ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಲೆಟ್ ಅಸ್ ಹ್ಯಾವ್ ಅ ಲುಕ್ ಅಟ್ ಇರ್ರೆಗ್ಯುಲರ್ ವರ್ಬ್. ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು?
An irregular verb is a verb that does not follow the usual ed and d. ಏನು ಡಿ ಮತ್ತು ಇಡಿ ಇಂದ ಎಂಡ್ ಆಗುವಂತಹ ಪದಗಳಿದ್ವಲ್ವಾ, ಸೊ ಅಂತಹ ಒಂದು ರೂಲ್ ಅನ್ನ ಸಾಮಾನ್ಯವಾಗಿ ಇವು ಫಾಲೋ ಮಾಡುವುದಿಲ್ಲ. ಪ್ಯಾಟರ್ನ್ ವೆನ್ ಫಾರ್ಮಿಂಗ್ ಇಟ್ಸ್ ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅದು ಬಳಕೆಯಾಗುವಾಗ ಆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಇದೆಯಲ್ವಾ, ಯೂಶುವಲ್ ಪ್ಯಾಟರ್ನ್ ಇದೆಯಲ್ವಾ, ಅದನ್ನ ಫಾಲೋ ಮಾಡಲ್ಲ. ಹಾಗಾಗಿ ಇವುಗಳಿಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಲಾಗತ್ತೆ. ಗೋ ನೋಡಿ, ಗೋ ಇದ್ದಿದ್ದು ವೆಂಟ್ ಆಗಿ ಚೇಂಜ್ ಆಗುತ್ತೆ, ಗೋ ಇದ್ದಿದ್ದು ವೆಂಟ್ ಆಗುತ್ತೆ, ಸೊ ವೆಂಟ್ ಇದ್ದಿದ್ದು ಗಾನ್ ಆಗುತ್ತೆ. ಮೂರು ಫಾರ್ಮ್ಸು ಕೂಡ ಏನಾಗಿದ್ದಾವೆ, ಡಿಫರೆಂಟ್ ಆಗಿದ್ದಾವೆ. ಆ ಒಂದು ರೆಗ್ಯುಲಾರಿಟಿ, ಆ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ನಮಗೆ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ವರ್ಬ್ಗಳನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಾವು ಹೇಳ್ತೇವೆ. ಈಟ್, ಏಟ್, ಈಟನ್. ಕಮ್, ಕೇಮ್, ಕಮ್. ಸಿ, ಸಾ, ಸೀನ್. ರೈಟ್, ರೋಟ್, ರಿಟನ್. ಟೇಕ್, ಟುಕ್, ಟೇಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸೊ ಸ್ವಲ್ಪ ಎಕ್ಸಾಂಪಲ್ಸ್. ಈ ತರ ಇರ್ರೆಗ್ಯುಲರ್ ವರ್ಬ್ಸ್ ತುಂಬಾ ಇದಾವೆ. ಇರ್ರೆಗ್ಯುಲರ್ ವರ್ಬ್ಸ್ ಫಾರ್ಮ್ಗಳ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ವರ್ಬ್ ಟೆನ್ಸ್ ಅನ್ನು ಬಳಸುವಾಗ, ಸೆಂಟೆನ್ಸ್ ಬಳಸುವಾಗ ಅಲ್ಲಿ ವರ್ಬ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ವಿ ಟೆಂಡ್ ಟು ಕಮಿಟ್ ಮಿಸ್ಟೇಕ್ಸ್. ನಾವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಐ ಗೋ ಟು ಸ್ಕೂಲ್ ಎವ್ರಿ ಡೇ, ಅದು ಪಾಸ್ಟ್ ಟೆನ್ಸ್ ಮಾಡಿದಾಗ ಐ ವೆಂಟ್ ಯೆಸ್ಟರ್ಡೇ ಅಂತ ಆಗುತ್ತೆ. ಶಿ ಈಟ್ಸ್ ಆನ್ ಆಪಲ್, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಾಗ ಬೇಸ್ ಫಾರ್ಮ್ ಬಳಕೆಯಾಗಿದೆ, ಎಸ್ ಅನ್ನು ಆಡ್ ಮಾಡಿದ್ದಾರೆ, ಅದೇ ಪಾಸ್ಟ್ ಟೆನ್ಸ್ ಅಲ್ಲಿ ಶಿ ಏಟ್ ಆನ್ ಆಪಲ್ ಅಂತ ಆಗುತ್ತೆ. ಹಿ ರೈಟ್ಸ್ ಎ ಲೆಟರ್ ಇದ್ದದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಹಿ ರೋಟ್ ಎ ಲೆಟರ್ ಅಂತ ಆಗುತ್ತೆ. ದೇ ಸಿ ದ ಮೂವಿ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ದೇ ಸಾ ದ ಮೂವಿ ಅಂತ ಆಗುತ್ತೆ. ಇನ್ನು ಕೀ ಪಾಯಿಂಟ್, ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಇರ್ರೆಗ್ಯುಲರ್ ವರ್ಬ್ಸ್ ಡು ನಾಟ್ ಫಾಲೋ ಅ ಫಿಕ್ಸ್ಡ್, ಅದು ಇಡಿ ಆಗಿರ್ಬೋದು, ಡಿ ಆಗಿರ್ಬೋದು, ಆ ಪ್ಯಾಟರ್ನ್ ಫಾರ್ ದೇರ್ ಪಾಸ್ಟ್ ಫಾರ್ಮ್ಸ್. ಅದು ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಪಾಸ್ಟ್ ಪಾರ್ಟಿಸಿಪಲ್ ಆಗಿರ್ಬೋದು, ಆ ಎರಡು ಫಾರ್ಮ್ಗಳಿಗೆ ಆ ಒಂದು ಫಿಕ್ಸೆಡ್ ಡಿ ಮತ್ತು ಇಡಿ ಫಾರ್ಮ್ ಏನಿತ್ತೋ ಆ ಪ್ಯಾಟರ್ನ್ ಅನ್ನ ಇವುಗಳು ಹೊಂದಿರೋದಿಲ್ಲ. ವೀಕ್ ವರ್ಬ್ಸ್ ಅಂತ ನೋಡೋಣ. ವೀಕ್ ವರ್ಬ್ಸ್ ಅಂದ್ರೆ ಮತ್ತೇನಲ್ಲ, ಕೆಲವೊಂದು ಪದಗಳು ಇಡಿ ಇಂದ, ಡಿ ಇಂದ ಮತ್ತು ಟಿ ಇಂದ ಎಂಡ್ ಆಗ್ತವೆ. ಅವುಗಳಿಗೆ ನಾವು ವೀಕ್ ವರ್ಬ್ಸ್ ಅಂತ ಹೇಳ್ತೇವೆ. ಒಂದು ರೀತಿಯಾಗಿ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಏನು ಕಲ್ತಿದ್ದೇವೆ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನೋಡೋಣ. ಎ ವೀಕ್ ವರ್ಬ್ is a verb that forms its past tense and past participle by adding a suffix. ಒಂದು ಸಫಿಕ್ಸ್ ಅನ್ನು ಆಡ್ ಮಾಡೋದ್ರ ಮೂಲಕ. ಆ ಸಫಿಕ್ಸ್ ಯಾವುದು ಅಂತ ಹೇಳಿದ್ರೆ ಇಡಿ ಆಗಿರ್ಬೋದು, ಡಿ ಆಗಿರ್ಬೋದು, ಮತ್ತೆ ಟಿ ಆಗಿರ್ಬೋದು, ಟು ದ ಬೇಸ್ ಫಾರ್ಮ್, ಏನು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದೆಯೋ ಅದಕ್ಕೆ ಸೇರಿಸುವುದರ ಮೂಲಕ. ರಾದರ್ ದನ್ ಚೇಂಜಿಂಗ್ ಇಟ್ಸ್ ಮೇನ್ ವಾವೆಲ್, ಅಲ್ಲಿರುವಂತಹ ಮುಖ್ಯ ಒಂದು ಸ್ವರ ಏನಿದೆಯೋ ಅದನ್ನು ಬದಲಿಸುವುದರ ಬದಲಾಗಿ ಅದರ ವರ್ಬ್ನ ಕೊನೆಗೆ ಡಿ ಯನ್ನ, ಇಡಿ ಯನ್ನ ಮತ್ತು ಟಿ ಯನ್ನ ಆಡ್ ಮಾಡುವುದರ ಮೂಲಕ ಸೊ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಬಳಸಲಾಗುತ್ತೆ. ಎಕ್ಸಾಂಪಲ್ ನೋಡಿ. ವರ್ಕ್ ಇದೆ, ವರ್ಕ್ಡ್, ಅಂಡ್ ಅಗೇನ್ ಪಾಸ್ಟ್ ಪಾರ್ಟಿಸಿಪಲ್ ಇಟ್ ಈಸ್ ವರ್ಕ್ಡ್. ಹೀಗೆ ಪ್ಲೇ, ಪ್ಲೇಡ್, ಪ್ಲೇಡ್. ಲವ್, ಲವ್ಡ್, ಲವ್ಡ್. ಹೆಲ್ಪ್, helped, helped. Learn, learnt, learnt. Keep, kept, kept. Sleep, slept, slept. Feel, felt, felt. Example. Regular versus weak verbs. ಎರಡರ ಮಧ್ಯೆ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ರೆಗ್ಯುಲರ್ ವರ್ಬ್ ಫಾಲೋಸ್ ದ ಸ್ಟ್ಯಾಂಡರ್ಡ್ ಇಡಿ ಅಂಡ್ ಡಿ ಪ್ಯಾಟರ್ನ್. ವಾಕ್, ವಾಕ್ಡ್, ವಾಕ್ಡ್. ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡುತ್ತೆ. ವೀಕ್ ವರ್ಬ್ ಏನಂತ ಹೇಳಿದ್ರೆ ಎ ಬ್ರಾಡರ್ ಗ್ರಾಮ್ಯಾಟಿಕಲ್ ಟರ್ಮ್ ಫಾರ್ ವರ್ಬ್ಸ್, ಅಂದ್ರೆ ತುಂಬಾ ವಿಶಾಲ ಅರ್ಥದಲ್ಲಿ ಬಳಕೆಯಾಗುವಂತಹ ಪದ ಇದು. ಇಲ್ಲಿ ಸೊ that form the past with a dental suffix such as ed, d and t. For example, keep, kept, feel, felt.
ಸೊ ಈ ರೀತಿಯಾಗಿ ಈ ಸಫಿಕ್ಸಸ್ ಅನ್ನ ಆಡ್ ಮಾಡೋದ್ರ ಮೂಲಕ ವರ್ಬ್ ಅನ್ನ ಬಳಸಲಾಗುತ್ತೆ. ಅದೇ ವ್ಯತ್ಯಾಸ ಇರುವಂತದ್ದು. ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಆಲ್ ರೆಗ್ಯುಲರ್ ವರ್ಬ್ಸ್ ಆರ್ ವೀಕ್ ವರ್ಬ್ಸ್. ಎಲ್ಲ ರೆಗ್ಯುಲರ್ ವರ್ಬ್ಗಳು ವೀಕ್ ವರ್ಬ್ಸ್ ಆಗಿದ್ದಾವೆ. ಬಟ್ ನಾಟ್ ಆಲ್ ವೀಕ್ ವರ್ಬ್ಸ್ ಆರ್ ರೆಗ್ಯುಲರ್ ವರ್ಬ್ಸ್. ಯಾಕೆ ಅಂತ ಹೇಳಿದ್ರೆ ವೀಕ್ ವರ್ಬ್ಸ್ ಅಂದಾಗ ಅಲ್ಲಿ ಟಿ ಇಂದ ಎಂಡ್ ಆಗುವಂತಹ ಪದಗಳು ಕೂಡ ಬರ್ತವೆ, ಆದ್ರೆ ಅವುಗಳು ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಬರೋದಿಲ್ಲ. ಓಕೆ. ಸ್ಟ್ರಾಂಗ್ ವರ್ಬ್ಸ್. ಸ್ಟ್ರಾಂಗ್ ವರ್ಬ್ಸ್ ಅಂತ ಹೇಳಿದ್ರೆ a strong verb is a verb that forms its past tense by changing its interval vowel rather than by adding ed, d or t. ಕ್ರಿಯಾಪದಕ್ಕೆ ಡಿ ಆಗಲಿ ಇಡಿ ಆಗಲಿ ಟಿ ಆಗಲಿ ಸೇರಿಸುವುದರ ಬದಲಾಗಿ ಆ ಪದದಲ್ಲಿ ಇರುವಂತಹ ವಾವೆಲ್ ಸ್ವರ ಏನಿದೆಯೋ ಅದು ಬದಲಾಗಿ ಬೇರೆ ಬೇರೆ ರೂಪದ ವರ್ಬ್ ಆಗಿ ಅದು ಬಳಕೆಯಾಗ್ತಾ ಹೋಗುತ್ತೆ, ಬೇರೆ ಫಾರ್ಮ್ ಆಗಿ ಬಳಕೆಯಾಗ್ತಾ ಹೋಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ. ಎಕ್ಸಾಂಪಲ್ ನೋಡೋಣ. ಸಿಂಗ್, ಸ್ಯಾಂಗ್, ಸಂಗ್. ಇಲ್ಲಿರುವಂತಹ ಐ ಏನಾಗಿದೆ, ಎ ಆಗಿದೆ ಮತ್ತು ಅಲ್ಲಿರುವಂತಹದ್ದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಯು ಆಗಿದೆ. ಸೊ ಈ ರೀತಿ ಬದಲಾಗುವಂತಹ ಪದಗಳಿಗೆ ಸ್ಟ್ರಾಂಗ್ ವರ್ಬ್ಸ್ ಅಂತ ನಾವು ಹೇಳ್ತೇವೆ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಬಿಗಿನ್, ಬಿಗ್ಯಾನ್, ಬಿಗನ್. ring, rang, rung. Swim, swam, swum. Drive, drove, driven. Write, wrote, written. Speak, spoke, spoken. Examples. She sings beautifully. She sings beautifully. ಅದೇ past tense ಆದಾಗ sang ಅಂತ ಆಗುತ್ತೆ. He drinks milk ಅಂತ ಇದೆ, past tense ಅಲ್ಲಿ ಆ verb drank ಆಗಿ ಚೇಂಜ್ ಆಗುತ್ತೆ. So they begin the work. So here the word begin change into began in past tense. Key point. Strong verbs change the vowel inside the verb. Example, sing, sang, sung. ಇಲ್ಲಿರುವಂತಹ I ಇದ್ದದ್ದು A ಆಗುತ್ತೆ, ಆಮೇಲೆ past participle ಅಲ್ಲಿ U ಆಗುತ್ತೆ. Remember, strong verbs are generally a type of irregular verb, but not every irregular verb is a strong verb. ಅದೇ ರೀತಿಯಾಗಿ ಸೊ ಎಲ್ಲ ಸ್ಟ್ರಾಂಗ್ ವರ್ಬ್ಗಳು ಕೂಡ ಏನಾಗಿರ್ತವೆ, ಇರ್ರೆಗ್ಯುಲರ್ ವರ್ಬ್ ಆಗಿರ್ತವೆ. ಆದರೆ ನಾಟ್ ಎವ್ರಿ ಇರ್ರೆಗ್ಯುಲರ್ ವರ್ಬ್ ಈಸ್ ಅ ಸ್ಟ್ರಾಂಗ್ ವರ್ಬ್. ಆದರೆ ಪ್ರತಿ ಇರ್ರೆಗ್ಯುಲರ್ ವರ್ಬು ಕೂಡ ಅದು ಸ್ಟ್ರಾಂಗ್ ವರ್ಬ್ ಆಗಿರಲ್ಲ. ಓಕೆ. ಇದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಅನ್ನ ನೋಡೋಣ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಫಾರ್ ದಿ ಪರ್ಪಸ್ ಆಫ್ ಪ್ರಾಕ್ಟೀಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ರೆಗ್ಯುಲರ್ ವರ್ಬ್? ಇಲ್ಲಿ ಗೋ, ವೆಂಟ್, ಗಾನ್, ಸಿಂಗ್, ಸ್ಯಾಂಗ್, ಸಂಗ್, ಟೇಕ್, ಟುಕ್, ಟೇಕನ್ ಮೂರು ಕೂಡ ಏನಾಗ್ತವೆ, ಚೇಂಜ್ ಆಗ್ತವೆ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ. ವಾಕ್ ಅನ್ನೋದು ಮಾತ್ರ ವಾಕ್, ವಾಕ್ಡ್, ವಾಕ್ಡ್ ಅಂತ ಆಗುತ್ತೆ. ಹಾಗಾಗಿ ವಾಕ್ ಅನ್ನೋದೇ ರೆಗ್ಯುಲರ್ ವರ್ಬ್ ಆಗಿದೆ. ಚೂಸ್ ದ ಕರೆಕ್ಟ್ ಪಾಸ್ಟ್ ಟೆನ್ಸ್ ಆಫ್ ರೈಟ್. ರೈಟ್ ನ ಕರೆಕ್ಟ್ ಪಾಸ್ಟ್ ಟೆನ್ಸ್ ಯಾವ್ದು ಹೇಳಿ? ಪಾಸ್ಟ್ ಟೆನ್ಸ್ ಈಸ್ ರೋಟ್. ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಸೊ ಉಳಿದದ್ದು ಯಾವುದು ಕೂಡ ಸರಿಯಾದ ಪಾಸ್ಟ್ ಟೆನ್ಸ್ ಅಲ್ಲ. ವಿಚ್ ಒನ್ ಈಸ್ ಅನ್ ಇರ್ರೆಗ್ಯುಲರ್ ವರ್ಬ್ ಅಂತ ಇದೆ. ಸೊ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳಿದ್ರೆ ಅಲ್ಲಿ ಸೇಮ್ ಸೌಂಡ್ ಪ್ಯಾಟರ್ನ್ ಇರಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಸೊ ಬೈ ಆಗಿದೆ. ಉಳಿದ ಮೂರು ಪದಗಳು ಸೇಮ್ ಸೌಂಡ್ ಪ್ಯಾಟರ್ನ್ ಅನ್ನ ಹೊಂದಿದಾವೆ, ಫಿಕ್ಸೆಡ್ ಪ್ಯಾಟರ್ನ್ ಅನ್ನ ಹೊಂದಿದಾವೆ. ಬಟ್ ಬೈ, ಬಾಟ್, ಬಾಟ್ ಅಂತ ಇದು ಚೇಂಜ್ ಆಗುತ್ತೆ. ಹಾಗಾಗಿ ಸೊ ದಿಸ್ ಈಸ್ ಆನ್ ಇರ್ರೆಗ್ಯುಲರ್ ವರ್ಬ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟ್ರಾಂಗ್ ವರ್ಬ್? ಇದರಲ್ಲಿ ಸ್ಟ್ರಾಂಗ್ ವರ್ಬ್ ಯಾವುದು ಅಂತ ಹೇಳಿದ್ರೆ ಆಫ್ ಕೋರ್ಸ್ ಇಟ್ ಈಸ್ ಸಿಂಗ್. ನಾವು ಉದಾಹರಣೆಯಲ್ಲಿ ನೋಡಿದ್ದೇವೆ. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್. ಏನಾಗುತ್ತೆ ಇದರ ಕರೆಕ್ಟ್ ಸೀಕ್ವೆನ್ಸ್? ಇಲ್ಲಿ ಬೇಸ್ ವರ್ಬ್ ಅನ್ನು ಕೊಟ್ಟಿದ್ದಾರೆ, ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು. ಅದು ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಸಿಂಗ್, ಸ್ಯಾಂಗ್, ಸಂಗ್. ಈ ಬಿ ಅಲ್ಲಿರುವಂತಹ ಆಪ್ಷನ್ಗಳು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗಿವೆ. ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಬ್ಸ್ ಫಾರ್ಮ್ಸ್ ಇಟ್ಸ್ ಪಾಸ್ಟ್ ಟೆನ್ಸ್ ಬೈ ಆಡಿಂಗ್ ಇಡಿ? ಇವುಗಳಲ್ಲಿ ಯಾವ ಪದ ಇಡಿಯನ್ನ ಆಡ್ ಮಾಡಿ ಪಾಸ್ಟ್ ಟೆನ್ಸ್ ಅನ್ನ ಫಾರ್ಮ್ ಮಾಡುತ್ತೆ? ಈಗ ಕಮ್ ಇದ್ದದ್ದು ಕೇಮ್ ಆಗುತ್ತೆ, ಬ್ರೆಕ್ ಇದ್ದದ್ದು ಬ್ರೋಕ್ ಆಗುತ್ತೆ, ಪ್ಲೇ ಇದ್ದದ್ದು ಮಾತ್ರ ಏನಾಗುತ್ತೆ
ಸೊ ಪ್ಲೇಡ್ ಅಂತ ಆಗುತ್ತೆ. ಹಾಗಾಗಿ ಪ್ಲೇನೇ ಸರಿಯಾದ ಉತ್ತರ. ಸ್ಪೀಕ್ ಇದೇನಾಗುತ್ತೆ, ಸ್ಪೋಕ್ ಆಗುತ್ತೆ. ವಾಟ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಟೇಕ್ ಅಂತ ಇದೆ. ಸೊ ಟೇಕ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಅಂತ ಹೇಳಿದ್ರೆ ಟೇಕ್, ಟುಕ್, ಟೇಕನ್. ಸೊ ಟೇಕನ್ is the right answer. Which pair is incorrect? ಇದರಲ್ಲಿ ಯಾವುದು ತಪ್ಪಾದಂತಹ ಒಂದು ಪೇರ್ ಆಗಿದೆ, ಜೋಡಿಯಾಗಿದೆ. ಗೋ ಇದ್ದದ್ದು ವೆಂಟ್ ಆಗುತ್ತೆ, ಈಟ್ ಇದ್ದದ್ದು ಏಟ್ ಆಗುತ್ತೆ, ಸೊ ಕೀಪ್ ಇದ್ದದ್ದು ಕೆಪ್ಟ್ ಆಗುತ್ತೆ. ಬಟ್ ಸ್ಪೀಕ್ ಇದ್ದದ್ದು ಸ್ಪೋಕ್ ಆಗಬೇಕು, ಬಟ್ ಸ್ಪೀಕ್ಡ್ ಅಂತ ಆಗಿದೆ. ಸೊ ಇದು ತಪ್ಪಾಗಿರುವಂತಹ ಒಂದು ಜೋಡಿ ಆಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ವೀಕ್ ವರ್ಬ್ ಬಟ್ ನಾಟ್ ಅ ರೆಗ್ಯುಲರ್ ವರ್ಬ್? ಇದರಲ್ಲಿ ಯಾವುದು ವೀಕ್ ವರ್ಬ್ ಆಗಿದೆ ಆದರೆ ರೆಗ್ಯುಲರ್ ವರ್ಬ್ ಆಗಿಲ್ಲ, ಅಂದ್ರೆ ಅದು ಯಾವುದು ಅಂತ ಹೇಳಿದ್ರೆ ಕೀಪ್ ಆಗಿದೆ. ಸೊ ಇದು ಏನಂತ ಹೇಳಿದ್ರೆ ಕೀಪ್ಡ್ ಅಂತ ಆಗಲ್ಲ. ಸೊ ಇದು ಕೀಪ್, ಕೆಪ್ಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ವೀಕ್ ವರ್ಬ್ ಆದರೆ ರೆಗ್ಯುಲರ್ ವರ್ಬ್ ಅಲ್ಲ. ಐಡೆಂಟಿಫೈ ದ ವರ್ಬ್ ದಟ್ ಶೋಸ್ ಅ ಚೇಂಜ್ ಇನ್ ದ ಇಂಟರ್ನಲ್ ವಾವೆಲ್. ಸೊ ಇಂಟರ್ನಲ್ ವಾವೆಲ್ ಅಲ್ಲಿ ಬದಲಾಗುವಂತಹ ಒಂದು ಪದವನ್ನ ತೋರಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಚೇಂಜ್ ಆಗುವಂತದ್ದು ಡ್ರಿಂಕ್ ಇದ್ದದ್ದು ಸೊ ಡ್ರ್ಯಾಂಕ್ ಆಗುತ್ತೆ, ಅಲ್ಲಿ ಐ ಇದ್ದದ್ದು ಎ ಆಗಿ ಬದಲಾಗುತ್ತೆ. ಚೂಸ್ ದ ಕರೆಕ್ಟ್ ಪಾಸ್ಟ್ ಪಾರ್ಟಿಸಿಪಲ್. ಶಿ ಹ್ಯಾಸ್ ಡ್ಯಾಶ್ ದ ಲೆಟರ್ ಅಂತ ಇದೆ. ಸೊ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರೋದು ಓನ್ಲಿ ರಿಟರ್ನ್ ಮಾತ್ರ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟ್ರಾಂಗ್ ವರ್ಬ್? ಇದರಲ್ಲಿ ಯಾವುದು ಸ್ಟ್ರಾಂಗ್ ವರ್ಬ್ ಅಲ್ಲ ಅಂತ ಕೇಳಿದ್ದಾರೆ. ಸಿಂಗ್, ಸ್ಯಾಂಗ್, ಸಂಗ್ ಆಗುತ್ತೆ, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್ ಆಗುತ್ತೆ, ಸ್ವಿಮ್, ಸ್ವ್ಯಾಮ್, ಸ್ವಮ್ ಆಗುತ್ತೆ. ಸೊ ಬೈ ಇದೇನಾಗಿದೆ, ಇದು ಸ್ಟ್ರಾಂಗ್ ವರ್ಬ್ ಅಲ್ಲ, ಇದು ಇರ್ರೆಗ್ಯುಲರ್ ವರ್ಬ್ ಆಗಿದೆ. ಓಕೆ, ದ ನೆಕ್ಸ್ಟ್, ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಆಲ್ ವೀಕ್ ವರ್ಬ್ಸ್ ಆರ್ ರೆಗ್ಯುಲರ್ ವರ್ಬ್ಸ್. ಎಲ್ಲ ವೀಕ್ ವರ್ಬ್ಗಳು ಏನಾಗಿದ್ದಾವೆ? ಸೊ ರೆಗ್ಯುಲರ್ ವರ್ಬ್ಸ್ ಆಗಿದ್ದಾವೆ. ಇದು ಸರಿ. ಆಲ್ ಇರ್ರೆಗ್ಯುಲರ್ ವರ್ಬ್ಸ್ ಆರ್ ಸ್ಟ್ರಾಂಗ್ ವರ್ಬ್ಸ್. ಓಕೆ, ಇದು ತಪ್ಪಾಗಿದೆ. ಆಲ್ ರೆಗ್ಯುಲರ್ ವರ್ಬ್ಸ್ ಆರ್ ವೀಕ್ ವರ್ಬ್ಸ್. ಇದು ಕೂಡ ಏನಾಗಿದೆ? ತಪ್ಪಾಗಿದೆ. ಇದು ಕೂಡ ತಪ್ಪಾಗಿದೆ. ಸ್ಟ್ರಾಂಗ್ ವರ್ಬ್ಸ್ ಆಲ್ವೇಸ್ ಎಂಡ್ ಇನ್ ಇಡಿ ಅಂತ ಇದೆ. ಇದು ಮೂರು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಸೊ all weak verbs are regular verbs and this is the right answer. Choose the correct forms of break. break na past tense ಮತ್ತು past participle ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ತುಂಬಾ ಕ್ಲೀನ್ ಆಗಿ ನಮಗೆ ಕಾಣಿಸ್ತಾ ಇದೆ. ಯಾವುದು? break, broke, broken. Next example, which verb follows the regular ed pattern? ಇದರಲ್ಲಿ ರೆಗ್ಯುಲರ್ ಇಡಿ ಪ್ಯಾಟರ್ನ್ ಫಾಲೋ ಮಾಡುವಂತದ್ದು ಯಾವುದು? ಲವ್ ಆಗಿದೆ. ಲವ್, ಲೌಡ್, ಲೌಡ್ ಅಂತ ಆಗಿದೆ. ಐಡೆಂಟಿಫೈ ದ ಸ್ಟ್ರಾಂಗ್ ವರ್ಬ್ ಇನ್ ದ ಸೆಂಟೆನ್ಸ್. ಇದರಲ್ಲಿರುವಂತಹ ಸ್ಟ್ರಾಂಗ್ ವರ್ಬ್ ಯಾವುದು ಅಂತ ಹೇಳಿದ್ರೆ ಅದು ಡ್ರ್ಯಾಂಕ್. ಈ ವಾಕ್ಯದಲ್ಲಿ ಇರೋದು ಒಂದೇ ಒಂದು ವರ್ಬ್. ಸೊ ಹಾಗಾಗಿ ವಿ ಗೋ ಫಾರ್ ಡ್ರ್ಯಾಂಕ್. ಓಕೆ, ಚೂಸ್ ದ ಕರೆಕ್ಟ್ ಫಾರ್ಮ್. ದೇ ಡ್ಯಾಶ್ ದ ವರ್ಕ್ ಎಸ್ಟರ್ಡೇ ಅಂತ ಇದೆ. ಸೊ ಇದು ಬಿಗಿನ್ ಆಗಬೇಕಾ, ಬಿಗ್ಯಾನ್ ಆಗಬೇಕಾ, ಬಿಗನ್ ಆಗಬೇಕಾ ಅಥವಾ ಬಿಗಿನ್ಡ್ ಅಂತ ಆಗಬೇಕಾ? ಸೊ ಬಿಗಿನ್ಡ್ ಅಂತೂ ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಇಟ್ಸ್ ಅ ರಾಂಗ್ ಯೂಸೇಜ್. ಓಕೆ, ದೆನ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಿಗ್ಯಾನ್ ಅಂತ ಆಗಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಕಂಟೈನ್ಸ್ ಅ ರೆಗ್ಯುಲರ್ ವರ್ಬ್? ಸೊ ಇದರಲ್ಲಿ ಯಾವ ಜೋಡಿ ರೆಗ್ಯುಲರ್ ವರ್ಬ್ ಅನ್ನ ಹೊಂದಿದೆ? ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಕೀಪ್, ಕೆಪ್ಟ್ ಚೇಂಜ್ ಆಗುತ್ತೆ, ಫೀಲ್, ಫೆಲ್ಟ್ ಚೇಂಜ್ ಆಗುತ್ತೆ, ಸ್ಪೀಕ್, ಸ್ಪೋಕ್ ಚೇಂಜ್ ಆಗುತ್ತೆ, ಬಟ್ ವಾಕ್, ವಾಕ್ಡ್ ಅನ್ನೋದು ಸೊ ರೆಗ್ಯುಲರ್ ಫಿಕ್ಸೆಡ್ ಪ್ಯಾಟರ್ನ್ ಇರುವಂತಹ ವರ್ಬ್ ಆಗಿದೆ. ವಿಚ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಸ್ಟ್ರಾಂಗ್ ವರ್ಬ್? ಇದರಲ್ಲಿ ಯಾವುದು ಸ್ಟ್ರಾಂಗ್ ವರ್ಬ್ ಅನ್ನ ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡುತ್ತೆ? ಇಟ್ ಆಲ್ವೇಸ್ ಟೇಕ್ಸ್ ಇಡಿ ಇನ್ ದ ಪಾಸ್ಟ್ ಟೆನ್ಸ್. ಇದು ರಾಂಗ್. ಇಟ್ ಆಲ್ವೇಸ್ ಟೇಕ್ಸ್ ಡಿ ಫಾರ್ಮ್ ಇನ್ ದ ಪಾಸ್ಟ್ ಟೆನ್ಸ್. ರಾಂಗ್. ಇಟ್ ನೆವರ್ ಚೇಂಜಸ್ ಇಟ್ಸ್ ಫಾರ್ಮ್. ಎಂದು ಬದಲಿಸೋದೇ ಇಲ್ಲ. ಇದು ಕೂಡ ರಾಂಗ್. ಹಾಗಾಗಿ ಇಟ್ ಫಾರ್ಮ್ಸ್ ದ ಪಾಸ್ಟ್ ಬೈ ಚೇಂಜಿಂಗ್ ಇಟ್ಸ್ ಇಂಟರ್ನಲ್ ವಾವೆಲ್. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಸ್ಟ್ರಾಂಗ್ ವರ್ಬ್. ವಿಚ್ ಕ್ಲಾಸಿಫಿಕೇಶನ್ ಇಸ್ ಕರೆಕ್ಟ್? ಇದರಲ್ಲಿ ಯಾವ ಕ್ಲಾಸಿಫಿಕೇಶನ್?
ಇದರಲ್ಲಿ ಯಾವ ಕ್ಲಾಸಿಫಿಕೇಶನ್ ಕರೆಕ್ಟ್ ಆಗಿದೆ? ಪ್ಲೇ ಸ್ಟ್ರಾಂಗ್ ವರ್ಬ್ ಅಲ್ಲ, ರಾಂಗ್. ಸಿಂಗ್ ಸ್ಟ್ರಾಂಗ್ ವರ್ಬ್ ಖಂಡಿತ ಹೌದು. ವಾಕ್ ಇರ್ರೆಗ್ಯುಲರ್ ವರ್ಬ್ ಇದು ರಾಂಗ್. ಕೀಪ್ ರೆಗ್ಯುಲರ್ ವರ್ಬ್ ಇದು ಕೂಡ ರಾಂಗ್. ಸೊ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಅದು ಸಿಂಗ್ ಸ್ಟ್ರಾಂಗ್ ವರ್ಬ್ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Kindly subscribe our channel, The English Jnana Setu. Like the video, share the video and subscribe our channel. Thank you very much.